ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಡೀ ವಾರದ 12 ರಾಶಿಗಳ ಫಲಾಫಲಗಳನ್ನು ತಿಳ್ಕೊಳ್ತಾ ಹೋಗೋಣ. ಯಾವ ರಾಶಿಗೆ ಶುಭ ಫಲ ಇದೆ, ಯಾವ ರಾಶಿಗೆ ಅಶುಭ ಫಲ ಇದೆ, ಎಷ್ಟು ಲಾಭ ಎಷ್ಟು ನಷ್ಟ, ಜೊತೆಗೆ ಇದಕ್ಕೆಲ್ಲ ಪರಿಹಾರಗಳೇನು, ಇದೆಲ್ಲವನ್ನ ತಿಳಿಸ್ಕೊಡೋಕೆ ಕಾರ್ಯಕ್ರಮದಲ್ಲಿ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಶಾಸ್ತ್ರಿಗಳೇ, ಮೊದಲ 4 ರಾಶಿಗಳ ಇಡೀ ವಾರದ ಭವಿಷ್ಯ ಹೇಗಿದೆ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತಿ ಆತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದತಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ಇಡೀ ವಾರ ನಿಮ್ಮ ದಾರಿ ಹೇಗಿದೆ ಅದನ್ನು ತಿಳಿಸ್ಕೊಡ್ತಕ್ಕಂಥದ್ದೇ ಈ ವಾರ ಭವಿಷ್ಯ. ನೋಡೋಣ ಈ ವಾರದಲ್ಲಿ ಗ್ರಹಗಳ ಸಂಚಾರ ಹಾಗೂ ಅವುಗಳ ಫಲ ಎರಡನ್ನು ಗಮನಿಸೋಣ. ಮೊದಲಿಗೆ ನಾವು ಗ್ರಹಸ್ಥಿತಿಯನ್ನು ನೋಡಿಕೊಳ್ಬೇಕು. ಹೇಗಿದೆ ಈ ವಾರದಲ್ಲಿ ಯಾವ್ಯಾವ ಗ್ರಹಗಳ ಸಂಚಾರ ಆಗುತ್ತೆ. ಬಹಳ ಮುಖ್ಯವಾಗಿ ಈ ವಾರದಲ್ಲಿ ಕುಜ ಹಾಗೂ ಶುಕ್ರರ ಪರಿವರ್ತನೆ ಇದೆ. ಚಂದ್ರ ಮಾಂದಿಯರ ಜೊತೆಗೆ ಈ ಪರಿವರ್ತನೆಯನ್ನು ತಲೆಯಲ್ಲಿಟ್ಕೊಂಡು ಈ ವಾರ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿಯನ್ನು ಗಮನಿಸೋಣ. ಮೇಷರಾಶಿಯವರಿಗೆ ನೋಡಿ, ವೃತ್ತಿಯಲ್ಲಿ ಅನುಕೂಲ, ಉದರಬಾಧೆ ಇವುಗಳೆಲ್ಲ ಕಾರಣ ಮಾಂದಿಯ ಸಂಚಾರ. ಉದರಬಾಧೆಗೆ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲ ಇದೆ, ಲಾಭ ಇದೆ, ಹೆಚ್ಚಿನ ಅನುಕೂಲವನ್ನು ಕಾಣ್ತೀರಾ. ಗುರು ರವಿಯರು ಜನ್ಮದಲ್ಲಿದ್ದಾಗ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಡಕುಗಳು ಉಂಟಾಗುವ ಸಾಧ್ಯತೆ ಸೂಚಿಸುತ್ತೆ. ಉದರಬಾಧೆ ಬಹಳ ಮುಖ್ಯವಾಗಿ ವಾರದ ಆದಿಯಲ್ಲಿ ಮತ್ತು ಸಾಲಬಾಧೆಗೆ ಸಿಕ್ಕಾಕೊಳ್ತೀರ. ಸ್ತ್ರೀಯರಿಗೆ ಸಂಕಷ್ಟ ವಾರದ ಆದಿಯಲ್ಲಿ ನಾವು ಗಮನಿಸ್ತಕ್ಕಂಥದ್ದು. ವಾರ ಮಧ್ಯಭಾಗದಲ್ಲಿ ನೋಡಿಕೊಂಡ್ರೆ ನಿಮಗೆ ನೋಡಿ, ಮಾಂದಿ ಚತುರ್ಥಕ್ಕೆ ಬಂದಾಗ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಆಗುತ್ತೆ. ಸಂಗಾತಿಯಲ್ಲಿ ಸಾಮರಸ್ಯ ಇರ್ತದೆ. ಅದು ಚಂದ್ರನ ಪರಿವರ್ತನೆ. ಚಂದ್ರ ಸಪ್ತಮಕ್ಕೆ ಬರ್ತಾನೆ. ಈ ಕಾರಣದಿಂದಾಗಿ ಸಂಗಾತಿಯಲ್ಲಿ ಸಾಮರಸ್ಯ, ವ್ಯವಹಾರಗಳಲ್ಲಿ ಚಿಗುರುವಿಕೆ, ಅನುಕೂಲ ಆಗ್ತಕ್ಕಂಥದ್ದು. ಒಪ್ಪಂದದ ವ್ಯಾಪಾರ ಇದ್ದರೆ ಅದರಲ್ಲಿ ಅನುಕೂಲ ಆಗ್ತಕ್ಕಂಥದ್ದು, ವಿದೇಶ ಪ್ರಯಾಣ ಇದ್ದರೆ ಅನುಕೂಲ ಆಗ್ತಕ್ಕಂಥದ್ದು. ಈ ಥರದ್ದೆಲ್ಲ ವಾರ ಮಧ್ಯದಲ್ಲಿ. ಅಲ್ಲಿ ವಸ್ತುತಃ ಶುಕ್ರನ ಪರಿವರ್ತನೆ ಇದೆ. ಹೀಗಾಗಿ ಶುಕ್ರ ಜನ್ಮರಾಶಿಗೆ ಬರ್ತಾನೆ ಬುಧವಾರ ದಿವಸ. ಬುಧವಾರ ಗುರುವಾರ ನಿಮಗೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಸಮೃದ್ಧಿ ಉಂಟಾಗುತ್ತೆ, ಆತಂಕ ಮಾಡ್ಕೋಬೇಡಿ. ವಾರದ ಅಂತ್ಯ ಭಾಗದಲ್ಲಿ ನಿಮಗೆ ಗಮನಿಸ್ಕೊಂಡ್ರೆ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಮಾತು ಕಠಿಣವಾಗುತ್ತೆ, ನಷ್ಟದ ದಿನ, ಹಣ ಕಳ್ಕೊಳ್ಳೋ ಸಾಧ್ಯತೆ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ ವಾರದ ಅಂತ್ಯ ಕೊನೆಯ ಭಾಗದಲ್ಲಿ. ಆದರೆ ವೃತ್ತಿಯಲ್ಲಿ ಅನುಕೂಲ ಇದೆ, ಯೋಚನೆ ಮಾಡೋದು ಬೇಡ. ಚಂದ್ರ ಮಾಂದಿಯರ ಸಂಚಾರದಿಂದಾಗಿ ಇರ್ತಕ್ಕಂತಹ ತೊಡಕುಗಳು, ಅವರಿಂದಾಗಿ ತೊಡಕುಗಳು ಬರ್ತಕ್ಕಂಥದ್ದನ್ನು ಇದರ ನಿವಾರಣೆಗೆ ಏನಪ್ಪ ಪರಿಹಾರ ಏನು ಮಾಡ್ಕೊಳ್ಳೋದು? ಪರಿಹಾರ ನೋಡಿ, ಈ ವಾರದಲ್ಲಿ ನೀವು ಗಮನಿಸ್ತಕ್ಕಂಥದ್ದು ಅಮ್ಮನವರಿಗೆ ಕ್ಷೀರ ಸಮರ್ಪಣೆ ಮಾಡ್ತಕ್ಕಂಥದ್ದು. ಅಮ್ಮನವರಿಗೆ ಕ್ಷೀರ ಸಮರ್ಪಣೆ ಮಾಡಿ ಅಮ್ಮನವ್ರು ಪ್ರಾರ್ಥನೆ ಮಾಡಿಕೊಂಡ್ರೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಈ ವಾರ. ಇನ್ನು ವೃಷಭ ರಾಶಿ ನೋಡೋಣ. ವೃಷಭ ರಾಶಿಯವರಿಗೆ ನೋಡಿ, ಉದರ ಸಂಬಂಧಿ ತೊಡಕುಗಳು, ಪ್ರಯಾಣದಲ್ಲಿ ತೊಂದರೆ. ಕಾರಣ ಏನಪ್ಪ ಅಂತಂದರೆ ಮಾಂದಿಯ ಸಂಚಾರವೇ. ಚಂದ್ರ ಕೇತು ಒಟ್ಟಾಗ್ತಾರೆ ವಾರದ ಆದಿಯಲ್ಲಿ, ಎಲ್ಲಿ ಕನ್ಯಾ ರಾಶಿಯಲ್ಲಿ. ಈ ಕಾರಣದಿಂದಾಗಿ ಸ್ತ್ರೀಯರಿಗೆ ಉದರ ಸಂಬಂಧಿ ತೊಂದರೆಗಳು. ಬೌದ್ಧಿಕವಾಗಿ ಕುಸಿತೀರಾ, ಆಲೋಚನಾ ಶಕ್ತಿ ಕಳ್ಕೊಳ್ತೀರಾ, ಈ ಇನ್ನೊಬ್ಬರು ಸಲಹೆ ತೊಗೊಂಡು ನೀವು ಹಾಳಾಗ್ತೀರಾ, ಅಥವಾ ನಿಮ್ಮ ಸಲಹೆ ತೊಗೊಂಡು ಇನ್ನೊಬ್ಬರು ಹಾಳಾಗೋ ಸಾಧ್ಯತೆ. ಹೀಗಾಗಿ ಇನ್ನೊಬ್ಬರಿಗೆ ಸಲಹೆ ಕೊಡಲಿಕ್ಕೆ ಹೋಗಬೇಡಿ, ಸಲಹೆ ತೊಗೊಳ್ಳಬೇಡಿ. ಈ ದಿವಸ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ. ವಾರದ ಮಧ್ಯಭಾಗದಲ್ಲಿ, ವಾರದ ಆದಿ ಮಧ್ಯದಲ್ಲಿ ಸ್ವಲ್ಪ ಗಂಟಲ ಬಾಧೆ ಸೂಚಿಸ್ತಾ ಇದೆ. ಈ ಕುಜನ ಪರಿವರ್ತನೆ ನಿಮಗೆ ವಾರದ ಆದಿಯಲ್ಲಿ ಆಗ್ತಕ್ಕಂಥದ್ದು ತುಂಬ, ಅದು ಏನಪ್ಪ ಅಂತಂದರೆ ವ್ಯಯವನ್ನು ತಂದುಕೊಡುತ್ತೆ. ಲಾಭ ವ್ಯಯ ಎರಡೂ ಇದೆ, ಮಿಶ್ರವಾಗಿದೆ ಈ ವಾರ ವೃಷಭ ರಾಶಿಯವರಿಗೆ. ವಾರ ಮಧ್ಯಭಾಗದಲ್ಲಿ ಶುಕ್ರನ ಪರಿವರ್ತನೆ ಇದೆಯಲ್ಲ, ಅದು ಹೆಚ್ಚಿನ ವ್ಯಯವನ್ನು ತಂದುಕೊಡ್ತಕ್ಕಂಥದ್ದು. ಕುಜನಿಂದ ಸ್ವಲ್ಪ ಲಾಭ ಕಾಣಬಹುದು, ಆದರೆ ಶುಕ್ರನಿಂದ ಆಪ್ತರಿಗೆ ಹೆಚ್ಚಿನ ಹಣ ವಿನಿಯೋಗ ಆಗ್ತಕ್ಕಂಥದ್ದು. ತುಂಬ ಇಷ್ಟಪಟ್ಟವರಿಗೆ ಹಣ, ಅವರಿಗಾಗಿ ಉಡುಗೊರೆ ಕೊಡ್ತಕ್ಕಂಥದ್ದು, ಈ ಥರದ್ದೇನೋ ನಿಮ್ಮ ಮನಸ್ಸಿಗೆ ಇಷ್ಟ ಆಗುತ್ತೆ ಅದನ್ನೇ ನೀವು ಕೊಡ್ತಕ್ಕಂಥ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ವಾರದ ಅಂತ್ಯ ಭಾಗದಲ್ಲಿ. ವ್ಯಾಪಾರ ವಹಿವಾಟು ಚೆನ್ನಾಗಿರ್ತದೆ, ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಆದರೆ ವ್ಯಯ ನಷ್ಟ ತಪ್ಪಿದ್ದಲ್ಲ, ಆರೋಗ್ಯವೂ ಕೂಡ ಸ್ವಲ್ಪ ತೊಡಕನ್ನು ಕೊಡುತ್ತೆ. ಆರೋಗ್ಯದಲ್ಲಿ ಬಾಧೆ ಉಂಟಾಗುತ್ತೆ. ಶಿರೋಬಾಧೆ ಬಹಳ ಮುಖ್ಯವಾಗಿ ಅದನ್ನು ಸೂಚಿಸ್ತಾ ಇದೆ ವೃಷಭ ರಾಶಿಯವರಿಗೆ. ಇದರೆಲ್ಲದರ ನಿವಾರಣೆಗೆ ಪರಿಹಾರ ಏನಪ್ಪ? ವೃಷಭ ರಾಶಿಯವರು ಬಹಳ ಮುಖ್ಯವಾಗಿ ಗಮನಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮಾಂದಿಯ ಸಂಚಾರ, ಶುಕ್ರನ ಸಂಚಾರ. ಹೀಗಾಗಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಅವರೇ ಧಾನ್ಯ ಸಮರ್ಪಣೆ ಮಾಡಿದರೆ, ಶುಕ್ರನ ಧಾನ್ಯ ಅವರೇ, ಇದನ್ನು ಮಹಾಲಕ್ಷ್ಮಿ ಸನ್ನಿಧಾನ ಕೊಟ್ಟರೆ ಶುಕ್ರ ವ್ಯಯದಲ್ಲಿದ್ದಾನಲ್ಲ ನಿಮ್ಮ ಜನ್ಮಾಧಿಪತಿ, ಅವನಿಂದ ಆಗೋ ತೊಡಕುಗಳು ನಿವಾರಣೆಯಾಗುತ್ತೆ. ಇನ್ನು ಮಿಥುನ ರಾಶಿ ಗಮನಿಸೋಣ.
ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲೇ ಅನುಕೂಲ, ಆದರೆ ಹಣ ನಷ್ಟ ಇದೆ, ಕುಟುಂಬ ಘರ್ಷಣೆ ಇದೆ, ಸೇವಕರಿಂದ ಅಸಮಾಧಾನ ಇದೆ. ಕುಟುಂಬದಲ್ಲಿ ಮಾಂದಿಯಿಂದಾಗಿ ಏನಾಗುತ್ತೆ, ಯಾವುದೋ ಒಂದು ವಿಚಾರಕ್ಕೆ ಮಾತಿಗೆ ಮಾತು ಸೇರಿ ಅದು ಘರ್ಷಣೆಗೆ ಒಳಗಾಗ್ಬಿಡುತ್ತೆ. ಹೇಗೆ ಸ್ವಲ್ಪ ಜಾಗ್ರತೆ ಬೇಕು ವಾರದ ಆದಿಯಲ್ಲಿ, ಪ್ರಾರಂಭದಲ್ಲಿ. ಕುಜನ ಪರಿವರ್ತನೆ ನಿಮ್ಮ ಪಾಲಿಗೆ, ಅವನು ಕರ್ಮಸ್ಥಾನಕ್ಕೆ ದಿಗ್ಬಲ ಸ್ಥಾನಕ್ಕೆ ಬರ್ತಾನೆ, ತೊಂದರೆ ಇಲ್ಲ. ವೃತ್ತಿಯಲ್ಲೂ ಸ್ವಲ್ಪ ಚೇತರಿಕೆ ಉಂಟಾಗೋ ಅವಕಾಶಗಳೆಲ್ಲ ತುಂಬ ಚೆನ್ನಾಗಿದೆ. ವಾರ ಮಧ್ಯಭಾಗದಲ್ಲಿ ನಿಮಗೆ ಹಣಕಾಸಿನ ತೊಂದರೆ, ಆರೋಗ್ಯ ತೊಂದರೆ ಎರಡೂ ಇದೆ. ನಿಮಗೂ ಅಷ್ಟೇ ಶಿರೋಬಾಧೆ ಮತ್ತು ಕುಟುಂಬದಲ್ಲಿ ಘರ್ಷಣೆಗಳು, ಹಣಕಾಸಿನ ವ್ಯತ್ಯಾಸ ಇದೆಲ್ಲ ಸೂಚಿಸ್ತಾ ಇದೆ. ಆದರೆ ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಮಿಥುನ ರಾಶಿಯವರಿಗೆ ಮಕ್ಕಳಿಂದಾಗಿ ಅಥವಾ ಅವರ ಸಲಹೆ ತುಂಬ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಅನುಕೂಲಕರ ಫಲವನ್ನು ಸೂಚಿಸ್ತಾ ಇದೆ. ವಾರ ಮಧ್ಯಭಾಗತ್ತು ಚೆನ್ನಾಗಿದೆ. ವಾರದ ಅಂತ್ಯದಲ್ಲಿ ನಿಮಗೆ ವ್ಯಯ ಲಾಭ ಎರಡೂ ಇದೆ, ಮಿಶ್ರವಾಗಿದೆ. ಈ ವಾರ ನಿಮಗೆ ಹೆಚ್ಚಿನ ಅನುಕೂಲವೂ ಅಂತಲ್ಲ, ಹೆಚ್ಚಿನ ತೊಡಕು ಅಂತಲೂ ಅಲ್ಲ, ಮಧ್ಯಸ್ತರದಲ್ಲಿ ಇರ್ತದೆ ಈ ವಾರ. ಬುಧ ನೀಚನಾಗಿದ್ದಾನಲ್ಲ, ಹೀಗಾಗಿ ಪರಿಹಾರಕ್ಕೇನಪ್ಪ ಮಾಡೋದು, ಒಂದು ವಿಷ್ಣು ಸಹಸ್ರನಾಮ ತಪ್ಪದೇ ಹೇಳ್ಕೊಳ್ಳಿ, ಎರಡನೇದು ಕೃಷ್ಣ ಸನ್ನಿಧಾನಕ್ಕೆ ತುಳಸಿ ಸಮರ್ಪಣೆ ಮಾಡಿ. ಇವೆರಡೂ ಬೇಕು ಈ ವಾರದಲ್ಲಿ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಟಕ ರಾಶಿ ಗಮನಿಸೋಣ. ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ವೃತ್ತಿಯಲ್ಲಿ ವಿಶೇಷ ಅನುಕೂಲ. ಕಾರಣ ಏನಪ್ಪ ಅಂದರೆ ಕರ್ಮಸ್ಥಾನದಲ್ಲಿ ಗುರು ರವಿಯರಿದ್ದ ತುಂಬ ಚೆನ್ನಾಗಿರ್ತದೆ, ಅನುಕೂಲ ಇರ್ತದೆ. ಆದರೆ ಹಣಕಾಸಿಲ್ಲ, ಕೆಲಸ ಬರೀ ಮೈಶ್ರಮವೇ ಆಯ್ತಪ್ಪ, ಹಣ ಎಲ್ಲಿ ಅಂತ ಹಣಕಾಸಿಲ್ಲ, ಯಾಕೆಂದರೆ ಮಾಂದಿ ಇದ್ದಾನೆ. ಈ ಕಾರಣದಿಂದಾಗಿ ಮತ್ತು ಕುಜನ ಪರಿವರ್ತನೆ ಭಾಗ್ಯಸ್ಥಾನಕ್ಕೆ ಹೋಗ್ತಾನೆ. ಭಾಗ್ಯದ ಕುಜ ತಂದೆ ಮಕ್ಕಳು ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಕ್ಲಾಶಸ್ ಆಗುತ್ತೆ. ಹೀಗಾಗಿ ಸ್ವಲ್ಪ ಶಾಂತವಾಗಿರಬೇಕು. ಇನ್ನು ವಾರ ಮಧ್ಯಭಾಗದಲ್ಲಿ ನಿಮಗೆ ಶುಕ್ರನ ಪರಿವರ್ತನೆ ನೋಡಿ ನಿಮಗೆ ಲಾಭವನ್ನು ತಂದುಕೊಡುತ್ತೆ. ವೃತ್ತಿಯಲ್ಲಿ ಒಂದು ಕೌಶಲ್ಯಪೂರ್ಣವಾದ ಅನುಕೂಲತೆಗಳು, ರಂಗಕರ್ಮಿಗಳಿಗೆ, ಕಲಾವಿದರಿಗೆ ಹೆಚ್ಚಿನ ಅನುಕೂಲ, ಈ ಥರದ್ದೆಲ್ಲ ತುಂಬ ಚೆನ್ನಾಗಿ. ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅವ್ರಿಗೂ ತುಂಬ ಹೆಚ್ಚಿನ ಅನುಕೂಲ ಆಗ್ತಕ್ಕಂಥದ್ದೆಲ್ಲ ಇದೆ. ಆದರೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ, ಸ್ವಲ್ಪ ಹಣವನ್ನು ಕಳ್ಕೊಳ್ಳೋ ಸಾಧ್ಯತೆ ಇದೆ. ಆರೋಗ್ಯ ನಿಮಿತ್ತವಾಗಿ ಹಣ ಕಳ್ಕೊಳ್ಳೋ ಸಾಧ್ಯತೆ. ವಾರದ ಅಂತ್ಯಭಾಗದಲ್ಲಿ ನಿಮಗೆ ನೋಡಿ ಲಾಭ ಇದೆ, ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ವಿಘ್ನಗಳಿದ್ದಾವೆ, ಅದರ ಹೊರತಾಗಿ ಹೆಚ್ಚಿನ ಫಲಗಳನ್ನು, ಶುಭ ಫಲಗಳನ್ನು ಕಾಣಬಹುದು, ಅದರಲ್ಲಿ ಏನು ಸಂಶಯ ಇಲ್ಲ. ಸಣ್ಣ ಪುಟ್ಟ ಕಿರಿಕಿರಿ ಅಲ್ವಾ, ಇದಕ್ಕೆ ಪರಿಹಾರ ಏನಪ್ಪ? ವಸ್ತುತಃ ಚಂದ್ರ ತುಂಬ ಚೆನ್ನಾಗಿದ್ದಾನೆ, ಈ ಕಾರಣದಿಂದಾಗಿ ಹೆಚ್ಚಿನ ಆತಂಕ ಬೇಡ. ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡೋದ್ರಿಂದಾಗಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ನಿಮ್ಮ ರಾಶ್ಯಾಧಿಪತಿಯ ಸಂಚಾರ ತುಂಬ ಚೆನ್ನಾಗಿರೋದ್ರಿಂದಾಗಿ ಹೆಚ್ಚು ಹೆದರುವ ಅವಶ್ಯಕತೆ ಖಂಡಿತ ಇಲ್ಲ. ಕರ್ಕಟಕ ರಾಶಿಯವರು ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿಕೊಳ್ಳಿ, ಅನುಕೂಲ ಆಗುತ್ತೆ. ಇದು 4 ರಾಶಿಗಳ ಫಲ. ಇನ್ನು ಉಳಿದ ರಾಶಿಗಳ ಫಲಾಫಲಗಳನ್ನು ನೋಡೋಣ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.